ಇನ್ನು ಡಿ ಕೆ ಶಿವಕುಮಾರ್ ಅವರ ಮುಂದೆ ಹತ್ತತ್ರ 2 ವರ್ಷಗಳಿದೆ. ಅದರ ಜೊತೆಗೇನೆ ಅವ್ರ ಮುಂದೆ ಇರುವಂತ ಸವಾಲು ಅಂತ ಅಂದ್ರೆ ಮುಂಬರುವಂತ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಹಜವಾಗಿ ಒಂದು ಸವಾಲು ಅವರು ಅದನ್ನು ಸ್ವೀಕರಿಸುವಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಅದಾದ ನಂತರ ಮತ್ತೆ ಲೋಕಸಭಾ ಚುನಾವಣೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಅವ್ರ ಮುಂದೆ ಬಹಳ ಅಗ್ನಿ ಪರೀಕ್ಷೆಗಳಿದೆ. ಸೊ ಇದಕ್ಕೆಲ್ಲದಕ್ಕೂ ಕೂಡ ಏನಾದ್ರು ಹೊಡೆತ ಕೊಟ್ಬಿಡುತ್ತಾ ಅನ್ನುವಂಥ ಆತಂಕ ಕಾಂಗ್ರೆಸ್ಗಿರುವಂಥದ್ದು ಅಂತ ಅಂದರೆ SIR. ಹೌದು, ಮತಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯದಲ್ಲೂ ಮಾಡೋದಕ್ಕೆ ಈಗ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಕೂಡ ಪ್ರಕಟ ಮಾಡಕ್ಕೆ ಹೋಗ್ಬಿಟ್ಟಿದೆ. ರಾಹುಲ್ ಗಾಂಧಿ ಅವರು SIR ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇಶದಾದ್ಯಂತ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಹಾಗೆ ಅಸ್ಸಾಂನಲ್ಲಿ ಕಾಂಗ್ರೆಸ್ಗೂ ಸೇರಿದ ಹಾಗೆ TMCಗೂ ಕೂಡ ಬಹಳ ಹಿನ್ನಡೆ ಆದದಕ್ಕೆ ಕಾರಣ ಅಂತಂದ್ರೆ SIR ಅಂತಾನೆ ಅವರು ಹೋದಲ್ಲಿ ಬಂದಲ್ಲಿ ಎಲ್ಲ ಹೇಳ್ಕೊಂಡ್ ಬರ್ತಿದ್ದಾರೆ. ಈ ಕಾರಣಕ್ಕಾಗಿ ರಾಜ್ಯದಲ್ಲೂ ಕೂಡ ಈ ವಿಚಾರವನ್ನ ಬಹಳ ಎಚ್ಚರಿಕೆಯಿಂದ ಪರಿಗಣಿಸುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸೂಚನೆ ಕೊಡಲಾಗಿದೆ. ಮೊನ್ನೆ ಸಭೆ ಕೂಡ ಸೇರಲಾಗಿತ್ತು. ಡಿ ಕೆ ಶಿವಕುಮಾರ್ ನಿನ್ನೆನೂ ಕೂಡ ಅದೇ ವಿಚಾರವನ್ನ ಹೇಳಿದ್ದಾರೆ, ಇವತ್ತು ಕೂಡ ಅದನ್ನೇ ಹೇಳಿದ್ದಾರೆ. SIRಗೆ ಸಂಬಂಧಪಟ್ಟ ಹಾಗೆ ಬಹಳ ಹುಷಾರಾಗಿರ್ಬೇಕು ಅಂತ ಹೇಳ್ಕೊಂಡು. ಹಾಗಾದ್ರೆ SIR ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಹೇಗೆ ಇದಕ್ಕೆ ಎದುರು ನೋಡ್ತಾ ಇದೆ, ಇದನ್ನ ಕೌಂಟರ್ ಆಗಿ ಏನು ಸರ್ಕಾರದ ನಡೆಗಳನ್ನ ನಾವು ಇದರಲ್ಲಿ ಗಮನಿಸಬಹುದು ಅಂತಾದ್ರೆ ಕಾಂಗ್ರೆಸ್ ಪಕ್ಷದ ನಡೆಗಳು ನಂಬರ್ 1. ಎರಡನೇ ನಾನು ಆಗ್ತಾನೆ ಹೇಳಿದಾಗೆ ಗ್ಯಾರಂಟಿ ಸಂಬಂಧಪಟ್ಟ ಹಾಗೆ ನನ್ನ 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಅಂತೆಲ್ಲ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಮೇಲಿನ ಮೇಲೆ ಕೆಲ ಆಫರ್ಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದನ್ನ ವಿರೋಧ ಪಕ್ಷದವರು ಹೇಗೆ ನೋಡ್ತಾ ಇದ್ದಾರೆ, ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಅನ್ನು ನೋಡ್ಕೊಂಬ. ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅನ್ನ ಕೊಡ್ತೇವೆ. ಬಸ್ಸಲ್ಲಿ ಓಡಾಡೋದು ನಮ್ಮ ಮಧ್ಯಮ ವರ್ಗದವರು ಮತ್ತೆ ಬಡವರೇ, ಸೊ ಒಳ್ಳೇದಾಗಿದೆ. ಮುಂದಕ್ಕೆ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ಇವತ್ತು ಲಕ್ಷಾಂತರ ಹುದ್ದೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ತುಂಬಬೇಕು ಅಂತ. ಭೂ ಗ್ಯಾರಂಟಿ 6ನೇ ಗ್ಯಾರಂಟಿ ಇದು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಮ್ಮ ಒಂದು ಆಸ್ತಿ ನಮ್ಮ ಒಂದು ಮೂಲಕ್ಕೆ ಬಂದು ಕೂತಿದೆ ಅಂತ ಅನ್ಕೊಂಡು ಖುಷಿಯಿಂದ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಏನು ಮುಂದಿನ 2 ವರ್ಷದಲ್ಲೂ ಕೂಡ ಏನು ಅಭಿವೃದ್ಧಿ ನನಗಂತೂ ದೊಡ್ಡ ಪ್ರಶ್ನೆ ಎದ್ದಿರುವಂಥದ್ದು. ಈ 40,000 ಕೋಟಿ ರೂಪಾಯಿಯನ್ನ ಈ 6 ಯೋಜನೆಗಳಿಗೆ ಹೇಗೆ ಕ್ರೋಢೀಕರಿಸ್ತೀರಿ? SIR ಮತಪಟ್ಟಿ ಪರಿಷ್ಕರಣೆ. ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ಮತಪಟ್ಟಿ ಪರಿಷ್ಕರಣೆಗೆ ಕಾಂಗ್ರೆಸ್ ತೀವ್ರ ವಿರೋಧಿಸಿತ್ತು. ದೇಶಾದ್ಯಂತ ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಹೋರಾಟ ಮಾಡಿದ್ರು. ಇದೀಗ ಕರ್ನಾಟಕದಲ್ಲಿ ಮತಪಟ್ಟಿ ಪರಿಷ್ಕರಣೆಗೆ ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆ ನಡೆಸಿದೆ. ಇದೇ ಹೊತ್ತಿನಲ್ಲೇ ಡಿಕೆ ಅಲರ್ಟ್ ಆಗಿದ್ದಾರೆ. ತಪ್ಪು ದಾರಿಗೆ ಎಳೆಯದೆ SIR ಪ್ರಕ್ರಿಯೆ ಆಗಬೇಕು ಅಂತ ಡಿಕೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಆಡಳಿತಕ್ಕೆ ಬಂದು ಕೆಲ ಗಂಟೆಗಳಲ್ಲೇ ಡಿಕೆ ಅಕ್ರಮ SIR ವಿರುದ್ಧ ಸಮರ ಸಾರಿದ್ದಾರೆ. SIR ವಿಚಾರವಾಗಿ ಪ್ರತ್ಯೇಕ ಅಧಿಕಾರಿಯ ತಂಡ ನೇಮಕ ಮಾಡಲಾಗಿದೆ. SIR ನಿಂದ ಅನೇಕ ರಾಜ್ಯಗಳಲ್ಲಿ ಮತ ಕಳೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಹಾಗೆ ಆಗಬಾರದು ಅಂತ ಡಿಕೆ ಸೂಚನೆ ಕೊಟ್ಟರು. ಪ್ರತಿ ಜಿಲ್ಲಾ ಸೆಕ್ರೆಟರಿಗಳು ಕಂಪಲ್ಸರಿ ಹೋಗಿ ನೀವು ಡಿಸ್ಟಿಕ್ ಹೋಗಿ ಸುಮ್ಮನೆ ಲೆಕ್ಕಕ್ಕೆ ಬರೋದಲ್ಲ. ಆ ಡಿಸ್ಟಿಕ್ ಅಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡೋಂಥ ಒಂದು ವಿಚಾರಧಾರೆಗಳನ್ನ ತಾವಿಟ್ಕೋಬೇಕು. ಆ ತಾಲೂಕಲ್ಲೂ ಕೂಡ ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂತ ಮತದಾನದ ಹಕ್ಕನ್ನ ಯಾರು ಕೂಡ ಕಳ್ಕೋಬಾರದು. SIR ಅಲ್ಲಿ ಎನ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ಎಲ್ಲಾ ತರದ ಬೆನಿಫಿಟ್ ಕೂಡ ಕಳ್ಕೊಳ್ತಾರೆ. ಪಾಪ ಅವ್ರು ನಮ್ದು ವೋಟ್ ಇದೆ, ಎಲ್ಲೋ ಹೋಯ್ತದೆ, ಯಾರೋ ಮ್ಯಾಪಿಂಗ್ ಆಗಿದೆ ಅಂತ ಹೇಳಿದ್ರು, ಇವೆಲ್ಲ ಕೂಡ ತಪ್ಪದಾರಿಗೆ ಇಳಿತಾರೆ. ಸಿಎಂ ಆದೆ ಅಂತ ನಾನು KPCC ಕಚೇರಿ ಬಿಡೋ ಗಿರಾಕಿ ಅಲ್ಲ, ಕಾರ್ಯಕರ್ತರೇ ನನಗೆ ಉಸಿರು ಅಂತ ಡಿಕೆ ಸಂದೇಶ ರವಾನೆ ಮಾಡಿದ್ರು. ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ನಾನು ಈ ಆಫೀಸ್ನ ಬಿಡೋನಲ್ಲ, ಗಿರಾಕಿ ನನ್ನ ಬಿಡೋನಲ್ಲ ನಾನು ಇಲ್ಲಿ. ಏಕೆಂದ್ರೆ ನೀವೇ ಉಸಿರು, ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್. ನನ್ನ ಕಾರ್ಯಕರ್ತರೇ ಉಸಿರು, ಇದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರು. ಮತ್ತೊಂದು ಕಡೆ ಗ್ಯಾರಂಟಿ ಮುಂದುವರಿದ ಭಾಗವಾಗಿ ಮತ್ತಷ್ಟು ಹೊಸ 6 ಗಿಫ್ಟ್ಗಳನ್ನ ಡಿಕೆ ಘೋಷಣೆ ಮಾಡಿದ್ದಾರೆ. ಮೊದಲ ಕ್ಯಾಬಿನೆಟ್ನಲ್ಲೇ ರಾಜ್ಯದ ಜನರಿಗೆ 6 ದೊಡ್ಡ ಘೋಷಣೆ ಮಾಡಿದ್ದಾರೆ. ಇಷ್ಟು ದಿನ ಶಕ್ತಿ ಯೋಜನೆಯಡಿ ಮಹಿಳೆಯರು ಫ್ರೀ ಆಗಿ ಬಸ್ನಲ್ಲಿ ಓಡಾಡ್ತಿದ್ರು. ಇನ್ಮುಂದೆ ವಿದ್ಯಾರ್ಥಿಗಳಿಗೂ ಫ್ರೀ ಬಸ್ ಪಾಸ್ ಭಾಗ್ಯ ದೊರೆಯಲಿದೆ. ಯುವ ಉದ್ಯೋಗ ಸೇತು, ಭಾರತ್ ಜೋಡೋ ಸಂಘ ಸ್ಥಾಪನೆ, ಭೂ ಗ್ಯಾರಂಟಿ ಹಾಗೂ ಬೆಂಗಳೂರು ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ ಹಣ ನೀಡೋದಾಗಿ ಘೋಷಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅನ್ನ ಕೊಡ್ತೇವೆ. ಬಟ್ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಉದ್ಯೋಗವನ್ನು ಹುಡುಕ್ತಾ ಇದ್ದಾರೆ ನಮ್ಮ ಯುವಕರಿಗೆ, ಅವ್ರಿಗೆ ಅನುಕೂಲ ಆಗಬೇಕು. ಸೊ ಅದಕ್ಕೆ ಹಿಂದೆ ಎಲ್ಲ ಗೌರ್ಮೆಂಟಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತಿತ್ತು. ಮುಂದಕ್ಕೆ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಇದಲ್ಲದೆ B2A ಖಾತಾ, ಅದು ಒಂದು ದೊಡ್ಡ ಸಮಸ್ಯೆ. ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಂದೋಲನ ಟೈಪ್ ನಡೆಸ್ತಾ ಇದ್ದೀನಿ. ಇನ್ನು ಇದೇ ಟೈಮು. ಇದು ಇಡೀ ರಾಜ್ಯಕ್ಕೆ
ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಡೀ ರಾಜ್ಯಕ್ಕೆ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಿಸಿರುವುದಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಕಾಂಗ್ರೆಸ್ ನಾಯಕರು ಸೇರಿದಂತೆ ಸಿದ್ಧಗಂಗಾ ಮಠದ ಶ್ರೀಗಳು ಕೊಂಡಾಡಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡಿದ್ರಿ. ರೆಸ್ಪೆಕ್ಟಿವ್ ಆಗಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅನುಕೂಲ ಆಯ್ತದು, ಪ್ರತಿಯೊಬ್ಬ ಮಕ್ಕಳಿಗೂ ಉಪಯೋಗ ಆಯ್ತದು. ಅದು ಒಳ್ಳೆ ಕೆಲಸ ಮಾಡಿದಿರಿ ಅಂತ ಹೇಳಿದ್ದೀನಿ. ಡಿಕೆ ಶಿವಕುಮಾರ್ ಘೋಷಿಸಿರೋ 6 ಗಿಫ್ಟ್ಗಳಿಂದ ವಿದ್ಯಾರ್ಥಿಗಳು ಸೇರಿದಂತೆ ಜನಸಾಮಾನ್ಯರು ಖುಷಿಯಾಗಿದ್ದಾರೆ. ಆದಷ್ಟು ಬೇಗ ಜಾರಿಯಾಗಲಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಬಸ್ಗಳು, ಆಮೇಲೆ ಓಡಾಡೋಕ್ಕೆ ಎಲ್ಲ ಈಸಿ ಆಗುತ್ತೆ. ಸೊ ಅದಕ್ಕೆ ಎಲ್ಲರಿಗೂ ಬಿಡೋಕ್ಕಿಂತ ಫಸ್ಟ್ ವಿದ್ಯಾರ್ಥಿಗಳಿಗೆ ಬಿಟ್ಟಿರೋದ್ರಿಂದ ಅವ್ರಿಗೆ ಒಳ್ಳೇದಾಗಲಿ. ಕರ್ನಾಟಕದಲ್ಲಿರ್ತಕ್ಕಂಥ ಸುಮಾರು 56,000 ಹುದ್ದೆಗಳನ್ನು ನಾವು ಕೂಡಲೇ ತುಂಬ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಮಾತನ್ನು ಸ್ವಾಗತ ಮಾಡೋದ್ರ ಜೊತೆಗೆ ಬಿ ಖಾತೆಯಿಂದ ಎ ಖಾತೆ ಕನ್ವರ್ಟ್ ಮಾಡಿಕೊಟ್ಟಾಗ ಅವರು ನಮ್ಮ ಒಂದು ಆಸ್ತಿ ನಮ್ಮ ಒಂದು ಮೂಲಕ್ಕೆ ಬಂದು ಕೂತಿದೆ ಅಂತ ಅಂದ್ಕೊಂಡು ಖುಷಿಯಿಂದ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಸಿಎಂ ಡಿಕೆ ಸರ್ಕಾರ ಘೋಷಿಸಿರೋ 6 ಗಿಫ್ಟ್ಗಳಿಗೆ ಬಿಜೆಪಿ ನಾಯಕರು ವ್ಯಂಗ್ಯ ಮಾಡಿದ್ದಾರೆ. ಈ ಗ್ಯಾರಂಟಿಗಳು, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇವೆಲ್ಲವನ್ನು ಕೂಡ ನೋಡಿದಾಗ ಏನು ಮುಂದಿನ 2 ವರ್ಷದಲ್ಲೂ ಕೂಡ ಏನು ಅಭಿವೃದ್ಧಿ ರಾಜ್ಯದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ, ನನಗಂತೂ ದೊಡ್ಡ ಪ್ರಶ್ನೆ ಎದ್ದಿರುವಂಥದ್ದು. ಅಲ್ಲ, ಇಷ್ಟು ದಿನ ಹಂಗಾರೆ ಯುವಕರನ್ನೆಲ್ಲ ಹಾಳು ಮಾಡಿದ್ರ ಸಿದ್ದರಾಮಯ್ಯ? ಇಷ್ಟು ದಿನದ ಯುವಕರ ಗತಿ ಅಧೋಗತಿನ ಹಂಗಾರೆ? ಅಂದರೆ ಸಿದ್ದರಾಮಯ್ಯ ಹಾಳು ಮಾಡಿದ್ರು, ನಾನು ಯುವಕರನ್ನೆಲ್ಲ ಜೋಡಣೆ ಮಾಡ್ತಾ ಇದ್ದೀನಿ ಅಂತನ? ಇದು ನಾನು ಹೇಳ್ದಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಪೆನ್ಷನ್ ಕೊಡೋಕ್ಕೆ ಮಾಡೋವಂಥ ಸ್ಕೀಮ್ ಅಷ್ಟೇ ಇದು. ನೀವು ಹಳೆ ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟ್ ಅನ್ನು ಬಿಟ್ಟು ಹೊಸ ಬಜೆಟ್ ಅನ್ನು ಮಂಡಿಸ್ತೀರಾ? ಈ 40,000 ಕೋಟಿ ರೂಪಾಯಿಯನ್ನ ಈ 6 ಯೋಜನೆಗಳಿಗೆ ಹೇಗೆ ಕ್ರೋಢೀಕರಿಸ್ತೀರಿ ಅನ್ನೋದನ್ನ ಹೊಸ ಬಜೆಟ್ನಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ನೀವು ಏನಾರು ಮಾಡ್ತಿದ್ದೀರಾ? ಶಿವಕುಮಾರ್ ಅವರ ಆಡಳಿತ ಅಂತಂದಾಗ ಸಿದ್ದರಾಮಯ್ಯನವರ ಆಡಳಿತವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದೀರಾ? ಡಿಕೆ ಸಿಎಂ ಪಟ್ಟಕ್ಕೇರುತ್ತಿದ್ದಂತೆಯೇ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಅಕ್ರಮ ಎಸ್ಐಆರ್ ವಿರುದ್ಧ ಸಮರ ಸಾರಿದ್ರೆ 6 ಬಂಪರ್ ಗಿಫ್ಟ್ ಮೂಲಕ ರಾಜ್ಯದ ಜನರಿಗೆ ಮತ್ತಷ್ಟು ಹತ್ತಿರವಾಗೋ ಕೆಲಸ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.